ಕಾವೇರಿ ಇದು ನೀನ ಎಷ್ಟು ಚಂದ ಕಾಣಕತ್ತೀವ. ಅತ್ತಿ ಅದು ನಿಮ್ಮ ಮಗ ನನ್ನ ಹೊರ ಕರ್ಕೊಂಡು ಹೋಗ್ತಾರಂತ್ರಿ. ಅದಕ್ಕೆ ತಯಾರಾಗ ಮಧ್ಯಾಹ್ನ ಇಬ್ರು ಊಟಕ್ಕೆ ಹೋಗೋಣ ಅಂತ ಹೇಳಿದ್ರಿ. ಹಾಂ ಏನು ಹೇಳಕತ್ತೀವ ನೀನು ಕರೇನಾ? ಹ್ಞೂ ರೀ ಅತ್ತಿ. ನನಗೆ ಇದನ್ನು ಕೇಳಿ ಭಾಳ ಖುಷಿ ಆಗ್ತವ. ನನ್ನ ಮಗ ನೀನು ಕರ್ಕೊಂಡು ಹೋಗ್ಕನಂತ ನಂಗೆ ಭಾಳ ಸಂತೋಷ ಆಯ್ತು. ಸತೀಶಿಗೆ ಈಕೆ ಮ್ಯಾಗ ಪ್ರೀತಿ ಹುಟ್ಟಕತ್ತೈತೆ. ಅದು ಹೆಂಗೆ ಹುಟ್ಟುತ್ತಾ? ಈಕೆ ಮ್ಯಾಗ ಪ್ರೀತಿ ಹುಟ್ಟಬಾರ್ದು ಅವಂಗೆ. ಅತ್ತಿ ಊರಿಗೆ ಹೋಗಿ ಬಂದ ಅನ್ಸುಟ್ಟು ನನ್ನ ಜೊತೆ ಎಷ್ಟು ಚಂದ ಮಾತಾಡ್ತಾರೆ ಇವರು. ಯವ್ವ ನನಗೆ ಭಾಳ ಖುಷಿ ಆಯ್ತವ. ನನಗೆ ಅದ ಸಂಕೇತ ಯವ್ವ ಕಾವೇರಿ. ಹಾಂ ನಾ ಯಾವಾಗ ಮೊಮ್ಮಗನ ಕಾಣ್ತೀನಿ ಏನು ಅಂತೇಳಿ ದಾರಿಗೆ ಹಾಕೊಂತ ಕೂತಿದ್ವ. ನೀವಿಬ್ರು ಒಂದಾಗಿ ನನ್ನ ಕೈಗೆ ಆದಷ್ಟು ಲಗು ಮೊಮ್ಮಗನ ಕೊಡ್ರಿವ. ಈ ಮನೆಗೆ ವಂಶೋದ್ಧಾರಕ ಬಂದಂದ್ರೆ ನನ್ನ ಮಕ್ಕಳು ಏನು ಬೀದಿ ಬೀಳ್ಬೇಕಾ? ಈ ಮನೆಗೆ ವಂಶೋದ್ಧಾರಕ ಬರಬಾರ್ದು. ಹೆಂಗಾರ ಮಾಡಿ ಕಾವೇರಿನ ಆಮೇಲೆ ನಮ್ಮ ತಮ್ಮನ್ನ ದೂರ ಮಾಡ್ಬೇಕು. ಏನು ಮಾಡ್ಬೇಕು? ಇವ್ರು ಒಂದಾದ್ರಂದ್ರೆ ಇವ್ರಿಗೆ ಮಕ್ಕಳಕ್ಕವು. ಮಕ್ಕಳಾದ್ರೆ ನಾಳೆ ಇವ್ರ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರ. ಏನು ಮಾಡ್ಬೇಕು? ಇವರಿಬ್ರು ನಡುವ ಏನಾರ ಒಂದು ತಂದಿಡಲೇಬೇಕು. ಮಾಡ್ತೀನಿ. ಫೋನ್ ಹಚ್ಚು. ಮತ್ತೆ ಎಷ್ಟೊತ್ತಾಯ್ತು? ಊಟಕ್ಕೆ ಯಾವಾಗ ಹೋಗೋದು? ಫೋನ್ ಹಚ್ಚಿವ. ತಡೀರಿ ಅತ್ತಿ, ಬರ್ತಾರ. ಪಾಪ ಅವ್ರದ್ದು ಏನು ಕೆಲಸ ಐತೋ ಏನು. ಅವ್ನು ಹಂಗೆ ಕೆಲಸ ಇರೋದ. ನಾ ಏನು ಫೋನ್ ಮಾಡಂಗಿಲ್ಲ, ಅವರ ಬರಲಿ ತಡ್ರಿ ಅತ್ತಿ. ಪಾಪ ಅವ್ರದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಲ್ರಕ್ಕ. ಅತ್ತಿ ಒಂದು ವಿಚಾರ ಕೇಳಬೇಕಿತ್ತು. ಆ ಮನೆಗೆ ಹೋಗಿದ್ನಲ್ಲ, ಇವರು ಅಲ್ಲಿ ಹೋಗಬೇಡ ಅಂತೇಳಿ ನನ್ನ ಕೈ ಹಿಡಿದು ಹೇಳ್ಕೊಂಬಂದ್ರಿ. ಯಾಕ್ರಿ ಅತ್ತಿ? ನೀನು ಆ ಮನೆಗೆ ಹೋಗಿದ್ದೆ? ನಾನು ನಿನಗೆ ಹೇಳಿದ್ನಲ್ವೇ ಅಲ್ಲಿ ಒಟ್ಟು ಹೋಗ್ಬೇಡ್ರಿ ಯಾರು ಅಂತೇಳಿ. ಎದಕ್ಕೆ ಹೋಗಿದ್ದೆವ ನೀನು? ಆ ಮನೆ ಎಷ್ಟು ಚಂದ ಐತ್ರಿ ಅತ್ತಿ. ನೀವು ಆ ಮನೆಗೆ ಇರೋದು ಬಿಟ್ಟು ಈ ಮನೆಗೆ ಯಾಕದಿರಿ? ಅದು ಎಷ್ಟು ಚಂದ ಐತ್ರಿ ಅತ್ತಿ ಮನೆ. ಅಯ್ಯೋ ಆ ಮನೆಗೆ ಹೋಗಬೇಡ ಅಂತ ಹೇಳಿದ್ನಿಲ್ಲ ಯವ್ವ. ಎದಕ್ಕೆ ಹೋದಿ? ಇನ್ನೇನು ಗ್ರಹಚಾರ ಕಾಡ್ತತೋ ಏನೋ. ಈ ಮನೆಯವ್ರು ಆ ಮನೆಗೆ ಒಟ್ಟು ಯಾರು ಹೋಗಬಾರ್ದು ಬೇ. ಅದೇ ಯಾಕ್ರಿ ಅತ್ತಿ? ಎಲ್ಲ ಹೇಳೋಕ್ಕಾಗಿಲ್ಲ ಕಾವೇರಿ. ಹೇಳಿದ್ದನ್ನು ಅರ್ಥ ಮಾಡ್ಕೊ. ಕಾವೇರಿ ರೆಡಿ ಅದೆಯಾ? ಹೋ ಬಂದ್ರಾ? ಅವ್ವ ಕಾವೇರಿನ ಹೊರಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಬಿ. ಖುಷಿ ಆಯ್ತಪ್ಪ, ಕರ್ಕೊಂಡು ಹೋಗ. ಹಂಗಾಕಿಗೆ ಏನೇನು ಬೇಕು ಕೊಡಿಸ್ಕೊಂಬಾ. ಸರಿ ಆಯ್ತವ. ನೋಡಿಲೆ ಸತೀಶನ್ ಬಿಟ್ಟು ಎಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ ಆಯವ. ಕೈ ಹಿಡ್ಕೊಂಡು ಹೋಗು. ಅತ್ತಿ ನೀವು ಬರ್ರಿ. ನಂದೇನೈತಿ ನಿಮ್ಮಿಬ್ರು ನೋಡು. ನಂದೇನು ಅಡ್ಗೊಡಿ ಬೇಡ. ಹೋಗ್ಬಾ. ಅವ್ವ ಬಾಬಿ ಹೋಗ್ಬರೋಣ. ಬೇಡಪ್ಪ. ನೀವಿಬ್ರು ಗಂಡ ಹೆಂಡತಿ ಈಗ ಹೊಸ ಮದುವೆ ಆಗಿರಿ. ಇಬ್ರು ಅಡ್ಡಾಡಿ ಬರ್ರಿ ಹೋರಿ. ಇದೇನೈತಿ? ಒಟ್ಟು ಅಂಕು ಇಲ್ಲ ಮುಯ್ಕು ಇಲ್ಲ. ಗಪ್ ಚುಪ್ಪ ಹೇಳಲಿಕ್ಕಿ. ಇವತ್ತೇನು ಅಡುಗೆ ಮಾಡ್ತಾಳೆ ಏನಿಲ್ಲ? ಮತ್ತೇನು ಇವ್ರಪ್ಪ ಬರ್ತಾನ ನಾನು ತಡಿ. ಏ ಪಾರಿ ಪಾರಿ ಹೊಟ್ಟೆ ಸತಿ ಅಡಿಗೆ ಮಾಡ್ಯಾನ? ಮಾಡೇನಿ. ಮಾಡೀನಂದ್ರ ಆ ಬೋಗನಿನ ಬಂದು ಊಟಕ್ಕೆ ಕೊಡ್ಬೇಕನ? ಏನು ಊಟಕ್ಕೆ ತೊಗೊಂಬರ್ತೀಯ? ಒಳಗೆ ಅಡುಗೆ ಮನೆ ಬರ್ಬೇಕಿಲ್ಲ ಐತಿ, ಅಲ್ಲೇ ಕೊಡೋದನ ಊಟಕ್ಕೆ? ನನ್ನ ಕಾಲ ನುಸಕತ್ತಾವು. ಬಾ ಇಲ್ಲೇ ತಗೊಂಬಾ. 2 ತಾಟ ತಗೊಂಬಾ. ಎತ್ತಿ ಊಟ ತಗೋ. ಅಲ್ಲಲ್ಲಿ 2 ತಾಟ ತಗೊಂಬರ್ಬೇಕಿಲ್ಲ, 1 ತಾಟ ತಗೊಂಬಂದಿ. ನಮ್ಮ ಸ್ವಾತಿಗೆ 1 ತಾಟ ತಗೊಂಬರೋಗು. ಯಾಕೆತ್ತಿ? ಈಕೆಗೆ ಏನು ಕಾಲಾಗ ಬೆಂಡಿ ರಸ ಇರೋದು ಅಣ್ಣ? ಈಕೆಗೆ ಕಚ್ಕೊಂಬರ್ಬೇಕು? ನಿನ್ನ ಅಂಕರು ವಯಸ್ಸಾಗ್ಯಾವು. ನೀನ ಮತ್ತಿ ನಾನು ನಿನ್ನ ಸೇವಾ ಮಾಡ್ತೀನಿ, ನಿನಗಿದ್ದಲ್ಲೇ ತಂದು ಕೊಡ್ತೀನಿ. ಈಕೆ ಏನು ನನಗೆ ತಂದು ಕೊಡಾಕ ನನಗೆ ಆಗಂಗಿಲ್ಲ. ಹೊಟ್ಟೆ ಎತ್ತಿತ್ತಂದ್ರೆ ಹೋಗಿ ಹಾಕೊಂಡು ತಿನ್ನ ಅಂತ ಹೇಳಿಕಿಗೆ. ಯಾಕೆ ಆಕೆ ಈ ಮನೆ ಸಂಬಂಧ ಇಲ್ಲ? ಸಂಬಂಧದ ನಮ್ಮ ತಮ್ಮನ ಮಗಳ ಆಕಿ. ಇದ್ರ ನಿನಗೆ ತಮ್ಮನ ಮಗಳು ಇರ್ಬೇಕು. ನನಗೇನಲ್ಲಲ್ಲ. ತಗೋ ಊಟ ಮಾಡು. ಏನಿದು? ಒಂದು ರೊಟ್ಟಿ ಇಲ್ಲ, ಒಂದು ಪಲ್ಯ ಇಲ್ಲ. ಏನಿದು? ಬರೀ ಒಂದು ಒಗ್ಗರಣೆನ ಮಾಡಿಟ್ರೆ? ಇವತ್ತ ನನಗೆ ಇಷ್ಟ ಮಾಡಕ್ ನಿಗೈತಿ, ಮಾಡೀನಿ. ಬೇಕಾತಂದ್ರ ರೊಟ್ಟಿ ಹಿಟ್ಟು ತಗೊಂಡು ತೋಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ನನಗೆ ಮಾಡೋದು ಇಷ್ಟ ನಿಗೈತಿ, ಇಷ್ಟ ಮಾಡೀನಿ. ನಮ್ಮ ಸ್ವಾತಿಗೆ ಊಟಕ್ಕೆ ತರ್ಬೇಕು ನೀನು. ನಾ ಹೇಳ್ದಂಗೆ ಕೇಳ್ಬೇಕು. ನೀ ಹೇಳ್ದಂಗೆ ಕೇಳ್ತೀನಿ, ಆದ್ರೆ ಈಗೀಗ ಊಟಕ್ಕೆ ತಂದು ಕೊಡಂಗಿಲ್ಲ. ಆಕೆ ಎದ್ದು ಹಾಕೊಂಡು ತಿನ್ನೋಗಂತೇಳಿ. ಆದ್ರೆ ತಾಟನು ಹಚ್ಚಿಟ್ಟಿನಿ, ತಗೊಂಡು ತಿನ್ನೋದೊಂದ ಕೆಲಸ ಸಿಕ್ಕಿದ. ಎತ್ತಿ ಈ ಕೆಳಗೆ ಇಷ್ಟು ಮಾಡಕತ್ತಾಳ ಅಂದ್ರೆ ತಡಿ. ಎತ್ತಿ ನಾನು ನೀನು 1 ತಾಟನೇ ತಿನ್ನು. ಖಾಲಿ ಆಯ್ತಂದ್ರೆ ಮತ್ತೆ ತೊಗೊಂಬರಬೇಕಲ್ಲಕ್ಕಿ. ಬರೋಬ್ಬರಿ ಮಾಡಿದ್ ನೋಡಿ. ತಿನ್ನನ್ ಬಾಯವ ಇದ್ರಾಗ. ತಿನ್ರಿ ಗಾವಂಗ ತಿನ್ರಿ. ಬೇಕಂದ್ರೆ ಇನ್ನೊಂದು ಈಟ್ ತಂದು ಕೊಡ್ತೀನಿ ಅಂತ ತಿನ್ರಿ. ಊಟ ನಾನು ನಕ್ಕೊಂತ ತಿನ್ಬೇಕಂತ, ಮಕ ಸಿಂಡ್ರಿಸ್ಕೊಂಡು ತಿನ್ಬಾರ್ದಂತ ಹಿರಿಯರು ಹೇಳಿದ್ದವ. ಎತ್ತಿ ನಕ್ಕೊಂತ ಪ್ರೀತಿಯಿಂದ ತಿನ್ನೆತ್ತಿ ಊಟನ. ಕಪ ಹೆಂಗೆ ತಿನ್ನಕತ್ತಾರ ನೋಡಿ. ತಿನ್ರಿ. ಒದರಾಡ ಒಳಕ ಅಡಿಗೆ ಚಲೋ ಮಾಡ್ತಾ. ಚಲೋ ಆಗೈತಲ್ಲ ಗಡನ. ಹೆಂಗೆ ಮಾಡೋಣ? ನಾವು ಊಟ ತೋಡ್ಕೊಂಡು ತಿಂದು ಬಿಡೋನು. ತಾನ ಜಕ್ಕಸ್ತ ಹೊಳೆ ಅಡಿಗೆ ಮಾಡ್ಬೇಕು ನೋಡು. ಹಂಗತಿ ಮಾಡೋನು. ಹಾಕೊಂಡು ಬರೋಗು. ಆಟ ಮಾಡೋದು ತಡಿಯತ್ತಿ. ಉಳಿತಂದ್ರೆ ಹಂಗೆ ಮಾಡೋದು ಬೇಡ. ಕಡೆಗೆ ನಾಯಿಗೆ ಹಾಕೋನು. ಈಗ ಉಪವಾಸ ಬೀಳ್ಬೇಕು. ಅದನ್ನು ಪೂರ್ತಿ ತಿನ್ರಿ. ತಿಂದಾರ ನೋಡ್ಕೊಳ್ಳಿ. ಮುಂದೆ ನಿಮ್ಮ ಮಾರಿ ಹಬ್ಬ ನಾನು ನೀನು ಉಪವಾಸ ಕೇಳುತ್ತೀರಿ. 2 ದಿನ ಮ್ಯಾಕ ಇಳಂಗಿಲ್ಲ ನೀವು. ಯವ್ವ ಎತ್ತಿ ಯಾಕೆ ಗುಡುಗುಡು ಅನ್ನಕತ್ತೈತೆ ಹೊಟ್ಟೆ? ಊಟ ಕುಂತಾಗ ಏನೇನು ನಿಮ್ದು? ಯವ್ವ ನನಗೂ ಹೊಟ್ಟೆ ಗುಡುಗುಡು ಅನ್ನಕತ್ತಲ್ಲಿ. ಚಲೋ ಆತ ಗಡ ಗುಡುಗುಡು. ಹೋರಿ. ನನಗೆ ಮಾಡಿರಲ್ಲ ಇನ್ನು 2 ದಿನ ದವಾಖಾನಿಗೆ ಬೀಳ್ಬೇಕು. ಹಂಗತಿ ಮಾಡೀನಿ. ಜಾಪ ಮಾತ್ರ ಏಕಿನಿ ಊಟದಾಗ. ನನ್ನ ಗಿಡ ಎಲ್ಲ ಮಾಡಿದ್ರಲ್ಲ, ಈಗ ನೋಡ್ಕೊ. ಯವ್ವ ಎತ್ತಿ ಭಾಳ ಗುಡುಗುಡು ಅನ್ನಕತ್ತೈತಿ. ಓಡ. ಯವ್ವ ಈಗ ಹಿಂಗ ಆಗ್ತಲ್ಲ ಯವ್ವ. ಯವ್ವ ಕದ ತೆಗಿಲಿ ಸ್ವಾತಿ. ತಡಿಯ ಎತ್ತಿ. ಇಬ್ರು ಟಾಯ್ಲೆಟ್ ರೂಮ್ನ ಫಿಕ್ಸ್. ಇವತ್ತು ಹೊರಗೆ ಬರಂಗೇ ಇಲ್ಲ. ಈ ಪಾರ್ಕ್ ಮುಂದೆ ತೋರಿಸಿದ್ರೆ ಹಿಂಗ ನಿಮ್ಗಾಗದ.
ನನ್ನ ಮುಂದೆ ಚಂದಗಿದ್ರಟ ಚಂದ, ನನ್ನ ಜೊತೆ ಚಂದ ನಡ್ಕೊಂಡ್ರ ಚಂದ ನಡ್ಕೊಂತೀನಿ, ಇಲ್ಲ ಅಂದ್ರೆ ಹಿಂಗ ನೋಡು. ಯವ್ವ ಎತ್ತಿ ಕಳತಿಗೆ, ಯವ್ವ ಹೊಟ್ಟಿ, ಯವ್ವ ಹೊಟ್ಟಿ, ಅಯ್ಯೋ ಯವ್ವ ಯವ್ವ ಕಳತಿಗಿಲ್ಲ ಹೊಟ್ಟಿ, ಯವ್ವ 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 ಹೊಳಮಳ ಹೋಗಿ ಹೊಟ್ಟಿ ಜಾಡಿಸ್ತೆ ಯವ್ವ ಯವ್ವ. ಅಯ್ಯೋ ದೇವ್ರೇ, ಏನು ಬಂತ ಯವ್ವ ಕತಿ. ಯವ್ವ ಎತ್ತಿ ನನ್ನ ಕೈ ಹಿಡ್ಕೊರೆ ಎತ್ತಿ, ಯವ್ವ ಎತ್ತಿ ನಾ ಎಲ್ಲಿ ಹೋಗೇ ಬಿಡ್ತೀನಿ ಅನ್ಸಕತ್ತೈತವ. ಇನ್ನೂ ನಂದು ಏನೂ ಆಗಿಲ್ಲ ಹೋಗಿಲ್ಲ. ಒಂದ್ ಸ್ವಲ್ಪ ಮಜಾ ತಗೊಂತೀನಿ. ಎತ್ತಿ ಯಾಕ ಏನಾತ? ಲೇ ಪಾರಿ ಕರಿ ಹೇಳಲೆ, ಹಣದಾಗ ಏನೋ ಹಾಕದಂಗದಿ ಅಂದಲೇನ ಹಿಂಗತಿ ಹೊಟ್ಟಿ ಜಾಡ್ಸಕತ್ತೈತಿ. ಏನಾತ? ಅತ್ತಿಯರಿಗೆ ಮತ್ತ ಸ್ವಾತಿಗೆ ಹೊಟ್ಟಿ ಜಾಡ್ಸಕತ್ತಂತ. ಈ ಒಗ್ಗರಣೆನ ತಿಂದನ ಹಿಂಗತಿ ಆಗೈತೆ ಅಂತ ಅನ್ನಕತ್ತಾರ. ಅಲ್ವೇ ಯವ್ವ, ನಾನಾ ಆಗಲೇ ಎಟ್ಟುಕೊಂಡು ಹಾಕೊಂಡು ತಿಂದೀನಿ, ನಿಮ್ಕಿನ ಮೊದ್ಲ ತಿಂದೀನಿ, ಮತ್ತು ನನಗೇನು ಆಗಿಲ್ಲ. ನಿಮಗಾತನ ಏನಾರ ಮನ್ಯಾಗ ಖಾಲಿ ಕುಂತಿರ್ತೀರಿ, ಕಸಕ ಮುಸ್ಕ ಏನಾರ ತಿಂತಿರ್ತೀರಿ, ಮತ್ತು ಆಗ್ಲಾರ್ದ ಏನಾಗತ್ತ ಪದ ಹಾಡ್ತತೇನ? ರೀ ಅದೇನೋ ಸೂಪ್ ಅಂತ ಕುಡಿಯಾಕತ್ತಿದ್ರಲ್ಲ, ಪಾಪ ಅದನ್ನ ಕುಡ್ದ ಇವ್ರು ಹೊಟ್ಟಿ ಜಾಡ್ಸಿಕತ್ತಿದ್ದಂಗ ಐತ್ರಿ. ಇರ್ಬೇಕು. ಪಾಪ ಅನ್ಸುತ್ತೆ. ಒಂದ್ 2 ಎಣ್ಣೆ ಕಡದ್ ಕೊಡ್ರಿ. ಕುಮ್ಯ ನೀನು ఏంటి ನಾಟಕ ಆಡಕತ್ತಾಳಲ್ಲ ಯವ್ವ, ನಾವಲ್ಲೇ ಯವ್ವ. ಇಲ್ಲಲ್ಲ ಈಕಿ ಆಟ ಆಡಕತ್ತಾಳ, ನನ್ನ ಮಾತು ಕೇಳಲ್ಲ. ಕುಮ್ಯ ಹೊಟ್ಟಿ ಜಾಡ್ಸಕತ್ತೈತಿ, ಏನ ಹಾಕ್ಯಾಳಿಕಿ. ಯವ್ಬೇ ಒಂದಿಟ್ಟು ಮಾತಾಡ ಅದ ಅನ್ನ ನಾನು ತಿಂದೀನಿ. ಈ ಯಾವಾಗ ನೋಡಿದ್ರು ಪಾರ್ವತಿ ಮ್ಯಾಗ ಗೂಬೆ ಕೂಡಿಸ್ತಾನೆ ಇರ್ತಿ. ಅವೇನ ತುಡುಗಿಲೆ ಚಕ್ಲಿ ಪಕ್ಲಿ ನಿಪ್ಪಟ್ಟು ಗಿಪ್ಪಟ್ಟು ತಿಂತಿರಲ್ಲ, ತುಡುಗಿಲೆ ಮಾಡಿಟ್ಕೊಂಡು ಅದಕ್ಕೆ ಹೊಟ್ಟೆ ಜಾಡ್ಸಿರ್ತತಿ. ಪಾರ್ವ ಬಾಬಾ ಹೊತ್ತಾಗೈತಿ, ಊಟ ಮಾಡಿ ನಡಿ ನೀನು. ಸರಿ ರೀ. ಯವ್ವೇ ನಮ್ಮ ತಮ್ಮ ಅಂತ ಹುಡುಗಿ ಹುಡುಕುದ ಅವೇ ಯವ್ವ, ಸರಿ ಇಲ್ಲವಾ, ಬ್ಯಾಡ ಬೇ ಯವ್ವ, ಇನ್ನೊಂದಿಟ್ಟು ಹೆಣ್ಣು ನೋಡೋಣಂತ. ತಂಗಿ ತುಸ ಹೆಣ್ಣು ನೋಡಿಲ್ಲ ನಾವು. ಈಗ ಹಂಗೆ ಏಟಂತ ನೋಡ್ಕೊಂತ ಹೋಗೋದು. ಹೆಂಗಾದ್ರೂ ನಿಮ್ಮ ತಮ್ಮ ಆಕಿನ ಒಪ್ಕೊಂಡಾನ. ಈಗ ಎಲ್ಲಿ ಹೆಣ್ಣು ನೋಡಕ್ ಹೋದ್ರು ನಾವು ಹುಡುಗನ ಚಂದಿಲ್ಲ ಅಂತಾರ. ಈಗೆಲ್ಲ ಚುಣಿಕಿ ಕಾಲ್ ತಂಗಿ. ಈಗ ಹೆಣ್ಣು ಕೊಡಾಕ ಹಿಂದೆ ಮುಂದೆ ನೋಡ್ತಾರ. ಬೇಡವಾ, ನಿಮ್ಮ ತಮ್ಮ ಇಷ್ಟಪಟ್ಟನಂದ್ರ ಆಕಿನ ತೆಗೆದು ಲಗ್ನ ಮಾಡೋದು. ಹುಡುಗಿನ ಬೇಜದ ಹಲ್ ತೊಗೊಂಡು ಏನು ಮಾಡೋದು? ಅಲ್ಲನ ಹುಡುಗಿ ಶೆನಕಿದ, ಅವರಪ್ಪ ಅವರವ್ವ ತಿಳುವಳಿಕಿದ್ದಾರ ಅದಾರ. ಮತ್ತು ನೋಡುವ, ನಮಗೂ ಹಿಂದೆ ಮುಂದೆ ಯಾರೂ ಇಲ್ಲ. ಒಂದಿಟ್ಟು ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ತಾರ, ತಿಳುವಳಿಕಿದ್ದಾರ ಅದಾರ. ಬರೋಬ್ಬರಿ ಐತದ ಮಂಟನ. ಸುಮ್ಮಿರು ತಂಗಿ ನೀನು. ನಾ ಹೇಳಿದ ಅರ್ಥನ ಆಗವಲ್ದವ ನಿಮಗೆ. ಏಟು ಹೇಳಿದ್ರು ಅಷ್ಟ ಬಿಡು. ಅದು ಏನು ಶಾಣಿತನ ಐತೋ ಏನು ಕತಿನೋ ಆಕಿಗೆ. ಯವ್ವ ಏನಾತ್ವೆ? ಅಲ್ಲ ಅಪ್ಪೆ, ಆಕಿ ಚಂದಿಲ್ಲ, ಬ್ಯಾಡ. ನನಗೆ ಯಾಕೋ ಇಷ್ಟ ಆಗಿಲ್ಲಪ್ಪ. ನನಗೆ ಇಷ್ಟ ಆಗ್ಯಾವ. ನಾ ಲಗ್ನ ಆದ್ರೆ ಬಸ್ಲಿಂಗಿನ ಆಗೋದು. ನಾ ಹೇಳೇನಲ್ಲ, ಮಾತು ಮುಗಿದು ಹೋತು. ಏನು ನಾನಾರ ಸೂರು ಚಲೋ ಓದಿನೇನ? ನಾನು ಆಕಿನಂಗೆ ಅದೀನಲ್ಲ. ನೋಡಕ್ಕ, ನನಗೆ ಇಷ್ಟ ಬಂದವ್ರು ನಾ ಮದುವೆ ಆಕಿನಿ. ಸುಮ್ಮನೆ ನಮ್ಗೆ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯವ್ವೇ ನಾ ಇವತ್ತು ಚಿಗವ್ರ ಊರಿಗೆ ಹೋಗ್ಬಿಡ್ತೀನಿ. ಆಗ ಒಳಮ್ಮ ಏನು ಹೊಕ್ಕಿ ಬ್ಯಾಡ, ಸುಮ್ ಕುಂದ್ರು. ಈಗ ಹೆಂಗಾದ್ರೂ ನಿಶ್ಚಿತಾರ್ಥ ಮಾಡ್ಬೇಕಂತೇಳಿ ಅಂದಿವೆ. ನಿಶ್ಚಿತಾರ್ಥಕ್ಕೆ ಹೋಗೋಣ, ಸುಮ್ ಕುಂದ್ರು. ನಿಮ್ಗೆ ಏಟು ಹೇಳಿದ್ರು ಆಟ ಮುಂದೊಂದು ದಿನ ಗೊತ್ತಾಗುತ್ತೆ ತಗೋ. ಬ್ಯಾಡ ಅಂದ್ರು ನಮ್ಮ ಮಾತು ಕೇಳಂಗಿಲ್ಲ. ಈಗ ಓಡ್ ಹೋಗುವಂಥ ಹರ್ಕತ್ ಏನೈತಿ ನಿನಗೆ? ಆ ಹುಡುಗಿ ನೋಡಕ್ಕೆ ಹೊಂಟಿ ಹೋದಿಲ್ಲ? ಹಂಗ ತಿಳ್ಕೊ. ಯಾಕ ಮಾವ ಲಗ್ನ ಹೋಗಿಂತ ಮುಂಚೆ ನೀನು ನೋಡಕ್ಕೆ ಬರ್ತಿದ್ದಿಲ್ಲನ? ಒಂದ್ಸತಿ ನೋಡಿ ಹೋಗೋಣ, ಮಾವ ಹೆಂಗೆ ಓಡಿ ಬರ್ತಿದ್ದ? ನಾ ಮಾತು ಹೋಗ್ಬಾರ್ದಂತ. ಯಾಕ ನನಗೊಂದು ನ್ಯಾಯ ನಿನಗೊಂದು ನ್ಯಾಯನ? ನಮ್ದ ಬೇರೆ ಇಲ್ಲ, ನಿಂದ ಬೇರೆ. ನಂದೇನು ಬೇರೆ ನಿಂದೇನು ಬೇರೆ? ಎಲ್ಲ ಒಂದ ಸುಂದರವ ನೀನು. ಅಲ್ಲನ ಮಾವನು ಒಪ್ಕೊಂಡನ. ಬರೋಬ್ಬರಿ ಐತಾ ಅಂತಂದನ. ನೀನು ಏನಾರ ಮಾಡ್ಕೊರಿ. ಯಾವ ಬಸ್ಲಿಂಗೇರಿಗೆ ನಿಶ್ಚಿತಾರ್ಥಕ್ಕೆ ಉಂಗ್ರ ಮಾಡಿಸ್ಬೇ. ನಾ ಫೋನ್ ಹಚ್ಚಿದ್ದೆ, ಅವರು ನನಗೆ ಉಂಗ್ರ ಮಾಡ್ಸಕತ್ತಾರಂತ. ಈಗ ಎಲ್ಲ ಫೋನ್ಯಾಗ ಮಾತುಕತೆ ಚಲೋ ಆಗ್ಯಾವ. ನೀನು ಆಕಿನೇ ಹೇಳಿಲ್ಲನ ನನಗೊಂದು ಉಂಗ್ರ ಮಾಡಿಸಂತಿ? ಇಲ್ಲ, ಆಕೆ ಆಸೆ ಪಡೋಕೆಲ್ಲ ನೀನು ಸುಮ್ಮನೆ ಅನ್ನಕ್ಕೆ ಹೋಗ್ಬೇಡ. ಯವ್ವೇ ನನ್ನ ಹೆಂಡತಿಗೆ ಉಂಗ್ರ ತೊಗೊಂಬರ್ಬೇಕು ನೋಡ್ಬೇ. ಇಡೀ ಆಸ್ತಿನ ಆಕಿಗೆ ಒಂದು ಉಂಗ್ರ ತರಕೊಲ್ಲಿ ಅಂತೀನೇನ? ನಡಿಯಪ್ಪ, ಒಂದು ಉಂಗ್ರ ಯಾಕ, ಒಂದು ನೆಕ್ಲೆಸ್ ಮಾಡಿಸ್ಬೇಕಂತ ಮಾಡೀನಿ ನಾನು. ಯವ್ವ ಈಗ ನಿಶ್ಚಿತಾರ್ಥಕ್ಕೆ ನೆಕ್ಲೆಸ್ ಮಾಡಿಸ್ಬೇಕಂತ ಮಾಡಿಯಾ? ಮತ್ತು ಅಲ್ಲ ತಂಗಿ, ಎಲ್ಲನೂ ಆಕಿಗೆ ಮತ್ತು ನಮ್ಮ ಮನೆ ಮರ್ಯಾದೆ ತಕ್ಕಂತೆ ಮಾಡೋದು ಭಾಳನು. ಈಗ ಇಷ್ಟೆಲ್ಲ ಸಡ್ಲು ಕೊಟ್ರೆ ಅಂದ್ರೆ ಮುಗಿದು ಹೋದ್ ತಗೋ. ಅಲ್ಲ ಇಷ್ಟೆಲ್ಲ ಮಾಡೋದು ಬೇಕಾಗಿತ್ತಾ? ಹಂಗಾರೆ ನನಗೂ ಬೇಕು ನೋಡು. ಆಕೆಗೆ ನೀವು ಮತ್ತು ನೆಕ್ಲೆಸ್ ಮಾಡಿಸ್ತೀರ ಅಂದ್ರೆ ನನಗೂ ಬೇಕು ನೋಡು. ಲಗ್ನದ ನಿನಗೂ ಕೊಡ್ತೀನಿ ಅಳ್ಬೇ. ಯಾಕೆ ನಿನಗೆ ಏನು ಮಾಡಿಸೇ ಕೊಟ್ಟಿಲ್ಲನ? ಹೇಳು ನೋಡು. ಬಂಗಾರ ಬಳಿ ಮಾಡ್ಸೀನಿ, ಸರ ಮಾಡ್ಸೀನಿ, ಏನು ತೋಳು ಬಂದು ಎಲ್ಲ ಮಾಡ್ಸೀನಿ. ಇನ್ನು ಏನು ಆತು ಲಗ್ನದಾಗ? ನಿನಗೆ ಸರ ಮಾಡಿಸ್ಕೊಡ್ತೀನಿ. 2 ತೊಲಿದು, 1 ತೊಲಿದು ಚೈನಾ ನಿನ್ನ ಗಂಡಗೆ ಹಾಕೀನಿ. ಯಾವಾಗ ಬೇಕಾದ್ರೆ ಅವಾಗ ಕೊಡುದನು? ಕೊಡೋದಕ್ಕೂ ಮಾಡೋದಕ್ಕೆ ಲೆಕ್ಕಾಚಾರ ಐತವ. ತವ್ರ ಮನೆಯವರು ಏಟ್ ಕೊಡ್ತಾರ? ಕೊಡು ಅಂದ್ರೆ ಎಷ್ಟು ಶ್ರೀಮಂತರಿರಲಿ ಏನೇ ಇರೋಲ್ದಕ್ಕೆ ಕೊಡು ಒಟ್ಟ ಕೊಡ್ತಾರ. ಇನ್ನು ನೀನು ಒಂದು ಮನೆ ಒಡಿಯೋಗಿವ, ಇನ್ನು ನಿನ್ನ ಗಂಡ ನೀನು ದುಡಿದು ನೀವು ಮಾಡಿಸ್ಕೋಬೇಕು. ಬರೀ ತವ್ರ ಮನೆಯವ್ರನ್ನ ಕೇಳಿದ್ರೆ ಈಗ ಇಷ್ಟ ಐತಿ, ಮುಂದೆ ಏನೈತಿ ನನ್ನ ಕತಿ. ಒಬ್ಬೇಕೆ ಮಗಳು ನಾನು. ನನಗೆ ಕೊಡೋಕೆ ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿರಿ. ಯವ್ವ ನೀನು ಕೂಡ ಜಗಳ ಮಾಡೋಕೆ ಆಗಂಗಿಲ್ವ? ನಾ ಕೊಡಕ್ಕೆ ಒಲ್ಲೆಂದಿಲ್ಲ. ಇದ್ದ ಹಕ್ಕಿಕತಿ ಹೇಳಿದೆ. ಯಾವಾಗ ಬಂದ್ರು ಬರೀ ಜಗಳನ ಮಾಡ್ತೀಯಲ್ವೇ? ಯಾಕ ಎಲ್ಲಿವರೆಗೂ ನಿನ್ನ ಜಗಳ? ನೋಡುವ, ನಾ ಹೇಳ್ತೀನಿ, ನಾನು ಹೆಂಡ್ತಿ ಬಂದ ಮತ್ತು ನೀ ಜಗಳ ಪಗಳ ತಕೊಂತ ಕುಂದ್ರಬೇಡ ನೋಡು. ನೋಡ್ಬೇಯವ್ವ, ಇನ್ನೂ ಹೆಂಡ್ತಿ ಬಂದಿಲ್ಲ. ಅಲ್ಲಿ ಎಟ್ಟಕಿನ ಮೇಲೆ ವಹಿಸ್ಕೊಂಡು ಬರ್ತಾನೆ ನೋಡಿವ. ಅವ ಹೇಳೋದ್ರಾಗ ಏನು ತಪ್ಪೈತಿ? ನೋಡುವ, ಅವ್ರ ಹೆಂಡ್ರು ಬಂದಿಂದ ನೀವು ಹಿಂಗತಿ ಜಗಳ ತೆಗೆದು ಚಂದ ಅನ್ಸಂಗಿಲ್ಲ. ಅದಕ್ಕೆ ಹೇಳೇನು ಬಿಡು, ಅದೆಲ್ಲ ಬಿಡು. ಈಗ ಅಲ್ಲನ ಬರೀ ಬಂದು ಸತ್ಕೊಂಡ್ ಬರೀ ಜಗಳನ ಆತ್ ನಿಂದ. ನಡಿ ಹೋಗಿ ಅವು ಸರ ಮಾಡಿಸಾಕ ಹಾಕಿ ಬರೋಣ ಹೋಗಿ.